ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತು ಸೋಮವಾರ. ನಾನು ಇವತ್ತು ಕದ್ರಿ ಪಾರ್ಕಿಗೆ ಬಂದದ್ದು. ಇಲ್ಲಿ ಕದ್ರಿ ಪಾರ್ಕ್ ಅಲ್ಲಿ ಉಂಟಲ್ಲ, ಇಲ್ಲಿ ಫಂಕ್ಷನ್ ಆಗ್ತಾ ಉಂಟು, ಅಂದ್ರೆ ಫಲ ಪುಷ್ಪ ಪ್ರದರ್ಶನ ಅಂತ. ಹಾಗೆ ನಿಮ್ಮೊಟ್ಟಿಗೆ ಈ ವಿಡಿಯೋ ನಾನು ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಎಂಡ್ ವರೆಗೆ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತುಂಟ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನಮಗೆ ಆಫೀಸಿಗೆ ಉಂಟಲ್ಲ, ರಿಪಬ್ಲಿಕ್ ಡೇಗೆ ರಜೆ ಇತ್ತು, ಹಾಗೆ ಇಲ್ಲಿ ಕದ್ರಿಗೆ ಬಂದದ್ದು. ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ಇತ್ತಲ್ವಾ, ಹಾಗಾಗಿ ಇಲ್ಲಿಗೆ ರೀಚ್ ಆಗುವಾಗ ಟೈಮ್ ಎಷ್ಟಾಗಿದೆ ಗೊತ್ತುಂಟ? ಒಂದು 11 ಗಂಟೆ ಆಗ್ತಾ ಬಂದಿದೆ. ಬಿಸಿಲು ಅಂದ್ರೆ ಬಿಸಿಲು ಆಯ್ತಾ, ಅಷ್ಟುಂಟು ಬಿಸಿಲು. ಯಾರೆಲ್ಲ ಹೋಗಿದ್ದೀರಿ ಕದ್ರಿಗೆ ಫಲಪುಷ್ಪ ಪ್ರದರ್ಶನಕ್ಕೆ? ಇಲ್ಲಿ ಎಂಟ್ರೆನ್ಸ್ ಫೀಸ್ ಎಷ್ಟು ಗೊತ್ತುಂಟ? 30 ರೂಪೀಸ್ ಪೇ ಮಾಡ್ಲಿಕ್ಕೆ. ನನಗೆ ಇವ್ರು ಯಾರು ಅಂತ ಗೊತ್ತಿಲ್ಲ ಆಯ್ತಾ, ಅವ್ರು ಕೊಟ್ರು. ಅಂದ್ರೆ ಇದರಲ್ಲಿ 2 ಜನಕ್ಕೆ ಹೋಗ್ಬೋದು ಫ್ರೀ ಆಗಿ. ಈಗ ಉಂಟಲ್ಲ, ಎಲ್ಲಾ ಕಡೆ ನೋಡ್ಲಿಕ್ಕೆ ಸಹ ಫುಲ್ ಹಸಿರು ಗಿಡವೇ ಕಾಣ್ತಾ ಉಂಟು, ಹೂಗಳ ರಾಶಿ ಉಂಟು. ಈ ಬಿಸಿಲು ಸ್ವಲ್ಪ ಕಮ್ಮಿ ಇದ್ರೆ ಒಳ್ಳೆ ಇತ್ತು ಅಂತ ಆಯ್ತು ನನಗೆ. ನಾನ್ ನೋಡಿದ ಹಾಗೆ ಉಂಟಲ್ಲ, ಅಲ್ಲಿ ಕುಡಿಲಿಕ್ಕೆ ನೀರೆಲ್ಲಿ ಸಿಟ್ಟಿರೋದನ್ನು ನಾನು ನೋಡ್ಲಿಲ್ಲ. ಮತ್ತೆ ಈ ಬಿಸಿಲಿಗೆ ಉಂಟಲ್ಲ, ಎಷ್ಟು ನೀರು ಕುಡಿದ್ರೂ ಸಹ ಸಾಕಾಗುದಿಲ್ಲ, ಇನ್ನು ಸಹ ಬೇಕಾಗ್ತದೆ. ಓಕೆ, ಅದೆಲ್ಲ ಇರ್ಲಿ. ಈಗ ನಾವು ಇಲ್ಲಿಂದ ಎಲ್ಲ ಸಹ ನೋಡಿಕೊಂಡು ಹೋಗ್ಲಿಕ್ಕೆ ಶುರು ಮಾಡುವ ಒಂದೊಂದಾಗಿ. ಇಲ್ಲಿ ಉಂಟಲ್ಲ, ಬೇರೆ ಬೇರೆ ಕಲರ್ ಇದ್ದು ಗುಲಾಬಿ ಎಲ್ಲ ಇತ್ತಾಯ್ತಾ. ನನಗೆ ಮತ್ತೆ ಆಯ್ತು ಇದೆಲ್ಲ ಆಗುದು ಹೌದಾ ಅಂತ. ನನ್ನಮ್ಮ ಇಲ್ಲಿಗೆ ಹೋಗುವಾಗ್ಲೇ ಹೇಳಿದ್ದಾರೆ, ಎಂತ ಸಹ ತಗೊಳ್ಲಿಕ್ಕಿಲ್ಲ, ಜಸ್ಟ್ ನೋಡಿ ಏನಾದ್ರೂ ತಿನ್ಲಿಕ್ಕಿದ್ರೆ ತಿಂದು ಬರ್ಬೇಕು ಅಂತ. ಹೂವಿದ್ದು, ತರಕಾರಿ ಇದ್ದು, ಎಲ್ಲಾ ತರದ್ದು ಸೀಡ್ಸ್ ಉಂಟು ಇಲ್ಲಿ. ತುಂಬಾ ಕಡೆ ಉಂಟಲ್ಲ, ಇದೆಲ್ಲ ಸೇಲ್ ಮಾಡ್ತಾ ಇದ್ರು. ಮಾತ್ರ ಎಲ್ಲದಕ್ಕೆ ಸಹ 20 ರೂಪೀಸೇ ಆಗಿತ್ತು. ನಾನು ಇದ್ರಲ್ಲಿ ಉಂಟಲ್ಲ 3 ಬಗೆ ತಕೊಂಡಿದ್ದೇನೆ. ಅದರಲ್ಲಿ 1 ಮುಳ್ಳು ಸೌತೆ, ಮತ್ತೆ 2 ನೆನಪಿಗೆ ಬರ್ತಾ ಇಲ್ಲ ಆಯ್ತಾ. ಇಲ್ಲಿ ಕುಟಾಣಿ ಸೇಲ್ ಮಾಡ್ತಾ ಇದ್ರು, ನನಗೆ ಒಂದು ಬೇಕಿತ್ತು. ಹಾಗೆ ಇಲ್ಲಿ ಕೇಳುವಾಗ 200 ರೂಪೀಸ್ ಹೇಳಿದ್ರು, ಮತ್ತೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ 180ಗೆ ಕೊಡ್ತೇನೆ ಹೇಳಿದ್ರು. ಒಂದು ರೌಂಡ್ ಎಲ್ಲ ನೋಡಿಕೊಂಡು ಬಂದ ಮೇಲೆ ಮತ್ತೆ ತಕೊಂಡು ಹೋಗುವ ಅಂತ ಹೇಳಿ ಡಿಸೈಡ್ ಮಾಡಿ ಸೀದಾ ಹೊರಟದಲ್ಲಿಂದ. ಇದೆಲ್ಲ ನೀರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಗಿಡ ಹಾಗೆ ಮೊಳಕೆ ಬರಿಸಿಟ್ಟದ್ದು, ಅಂದ್ರೆ ಸೇಲ್ ಮಾಡ್ಲಿಕ್ಕೆ. ಇದ್ರ ರೇಟ್ ಸ್ವಲ್ಪ ಜಾಸ್ತಿ, ಇದೆಷ್ಟು 200 ಹಾಗೆಲ್ಲ ಹೇಳಿದ್ರು. ಇವರೆಂತ ಸೇಲ್ ಮಾಡ್ತಾ ಇರೋದು ಗೊತ್ತುಂಟಾ? ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿ ಮತ್ತೆ ತಿಂಡಿ ಎಲ್ಲ ಇವರು ಮನೆಯಲ್ಲೇ ಮಾಡಿರುವಂತದ್ದಂತೆ. ಟೇಸ್ಟ್ ಮಾಡಿ ನೋಡ್ಲಿಕ್ಕೆ ಸಹ ಇವರು ಕೊಡ್ತಾ ಇದ್ರು. ಚಕ್ಕುಲಿ ಎಲ್ಲ ಪೊಟ್ಯಾಟೊ ಚಕ್ಕುಲಿ ಅಂತ ಹೇಳಿದ್ರು, ಹಾಗೆ ಅದನ್ನು ಕೂಡ 1 ಪ್ಯಾಕ್ ತಕೊಂಡದ್ದು 50 ರೂಪೀಸ್ ಅದಕ್ಕೆ. ಓ, ಇದೆಂತ ಗೊತ್ತುಂಟಾ? ನಾವು ಸಣ್ಣ ಇರುವಾಗೆಲ್ಲ ತಿಂತಾ ಇದ್ದದ್ದು, ಈಗೆಲ್ಲ ನೋಡ್ಲಿಕ್ಕೆನೆ ಇಲ್ಲ. ಇವತ್ತೇನೋ ಸಿಕ್ಕಿತ್ತು, ಹಾಗೆ ನಾನು ಕೂಡ 1 ಪ್ಯಾಕ್ ತಕೊಂಡದ್ದು. ಇದೆಂತ ಗೊತ್ತುಂಟಾ? ಮ್ಯಾಜಿಕ್ ಕ್ಲೋತ್ ಅಂತ ಹೇಳಿದ್ರು. ಕಿಚನ್ ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ, ಇಲ್ಲದ್ರೆ ಕಾರ್ ವಾಶ್ ಮಾಡಿ ಆದ್ಮೇಲೆ ಒರೆಸ್ಲಿಕ್ಕೆ ಇದೆಲ್ಲ ಯೂಸ್ ಆಗ್ತದೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ನಾವು ಕೂಡ 1 ತಕೊಂಡದ್ದು 100 ರೂಪೀಸ್ ಅಂತ ಇದಕ್ಕೆ. ಇದೆಲ್ಲ ಬಾಟಲ್ ಎಂತ ಗೊತ್ತುಂಟಾ? ಸ್ಟೈನ್ ರಿಮೂವರ್ ಅಂತೆ. ಹಾಗೆ ಇಲ್ಲಿ ಒಂದು ಡೆಮೋ ತೋರಿಸ್ತಾ ಇದ್ದಾರೆ, ಒಂದು ಪೆನ್ ಮಾರ್ಕ್ ಮಾಡಿ ಅದನ್ನ ಹೇಗೆ ರಿಮೂವ್ ಮಾಡ್ಬೋದು ಅಂತ. ಇಲ್ಲಿ ಸಹ ಹಾಗಿವೆ, ಗೋಡಂಬಿ, ಕಡ್ಲೆ, ಖರ್ಜೂರ ಎಲ್ಲ ಇತ್ತು. ಅದನ್ನು ಕೂಡ ಟೇಸ್ಟ್ ಮಾಡ್ಲಿಕ್ಕೆಲ್ಲ ಕೊಡ್ತಾ ಇದ್ರು.
ಇದೆಲ್ಲ ಎಂತ ಗೊತ್ತುಂಟಾ, ಹಾಳೆಯಿಂದ ಮಾಡಿರುವಂತಹ ಬಟ್ಟಲು, ಪಾತ್ರೆ, ಗ್ಲಾಸ್ ಎಲ್ಲ. ಲೈನ್ ಉದ್ದಕ್ಕೆ ಸಹ ಎಲ್ಲ ರೀತಿಯ ತರಕಾರಿ ಹಾಗೆ ಸೀಡ್ಸ್ ಗಳಿರ್ತದಲ್ವಾ, ಅದೆಲ್ಲ ನೋಡ್ಲಿಕ್ಕೆ ಇಟ್ಟಿದ್ದಾರೆ. ತರಕಾರಿ ಯೂಸ್ ಮಾಡಿ ನೋಡಿ ಹೇಗೆ ನವಿಲನ್ನೆಲ್ಲ ಮಾಡಿದ್ದಾರೆ ಅಂತ. ಇನ್ನು ಕೂಡ ಕೆಲವು ಉಂಟದ್ರಲ್ಲಿ. ಇಲ್ಲಿ ಉಂಟಲ್ಲ, ನಾವು ಕೆಲವು ನೋಡಿರೋದಿಲ್ಲ ತರಕಾರಿ ಎಲ್ಲ, ಅದೆಲ್ಲ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಲಾಸ್ಟ್ ಟೈಮ್ ಉಂಟಲ್ಲ, ನಾವು ಉಚ್ಚಿಲ ದೇವಸ್ಥಾನಕ್ಕೆ ಹೋದದ್ದು ಯಾವಾಗ ಗೊತ್ತುಂಟಾ, ದಸರಾ ಟೈಮಿಗೆ ಹೋದದ್ದು. ಅಲ್ಲಿ ಎಲ್ಲ ಗಮ್ಮತ್ ಇರ್ತದಲ್ವಾ, ಹಾಗೆ ಅಲ್ಲಿ ಸಹ ಹಾಗಿವೆ ಕೃಷಿಗೆ ಸಂಬಂಧಿಸಿದ ಎಕ್ಸಿಬಿಷನ್ ಅಲ್ಲೆಲ್ಲ ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇತ್ತು. ಜೇನು ಪೆಟ್ಟಿಗೆ ನೋಡಿ ಇಲ್ಲಿ. ಇದು ನೋಡಿ ಬದನೆ ಗಿಡ, ಅದ್ರಲ್ಲಿ ಇಲ್ವಾ ಎಷ್ಟು ಬದನೆ ಆಗಿತ್ತು ಗೊತ್ತುಂಟಾ. ಹಾಗೆ ಕಾಯಿ ಮೆಣಸು ಇನ್ನು ಕೆಲವು ಇತ್ತು ಅದರಲ್ಲಿ ಕೂಡ ಆಗಿತ್ತು. ಈ ಬಿಸಿಲಿಗೆ ಉಂಟಲ್ಲ, ಆಚೆ ಈಚೆ ಹೋಗಿ ಬಚ್ಚಿ ಹೋಯ್ತು. ಇನ್ನು ಸಹ ಆಗ್ಲಿಲ್ಲ ನೋಡಿ, ಇನ್ನು ಸಹ ತುಂಬಾ ಉಂಟು. ಎಲ್ಲಿ ನೋಡಿದ್ರೆ ಸಹ ಬಣ್ಣ ಬಣ್ಣದ ಹೂವಿನ ಗಿಡವೇ ಕಾಣ್ತಾ ಉಂಟು. ಮತ್ತೆ ಚಂದ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಇದೊಂದು ನೋಡಿ ಎಲ್ಲರಿಗೆ ಸಹ ಇಷ್ಟ ಆಗುವಂತದ್ದು. ಇದು ನಮ್ಮ ಮೆಟ್ರೋ ಒಂದೇ ಮಾತರಂ. ನಿಜ ಆಯ್ತಾ, ಎಷ್ಟು ಚಂದ ಮಾಡಿದ್ದಾರೆ ಗೊತ್ತುಂಟಾ. ನಾನೊಂದು 10 ನಿಮಿಷ ಇಲ್ಲೇ ಇದ್ದೆ ಇದನ್ನು ನೋಡಿಕೊಂಡು, ಅಷ್ಟು ಖುಷಿ ಆಗ್ತಾ ಇತ್ತು ಇದನ್ನು ನೋಡ್ಲಿಕ್ಕೆ. ಎಲ್ಲರೂ ಸಹ ಇಲ್ಲಿ ಬಂದು ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಇಲ್ಲಿ ನೋಡಿ ತರಕಾರಿ ಗಿಡ ಎಲ್ಲ ನೆಟ್ಟಿದ್ದಾರೆ, ಅದ್ರಲ್ಲಿ ಸಹ ಹಾಗೆ ಆಯ್ತು, ತುಂಬಾ ತುಂಬಾ ಫಲ ಬಿಟ್ಟಿದೆ. ಎಲೆಕೋಸು ನೋಡಿ ಎಷ್ಟು ಆಗಿದೆ, ಇದೆಲ್ಲ ನೋಡ್ಲಿಕ್ಕೆ ಎಷ್ಟು ಚಂದ ಆಗ್ತಾ ಉಂಟು ಗೊತ್ತುಂಟಾ. ನಾನುಂಟಲ್ಲ ತರಕಾರಿ ತಿನ್ನೋದು ಕಮ್ಮಿ, ನನಗೆ ಇಷ್ಟವಾದ ತರಕಾರಿ ಅಂತ ಹೇಳಿದ್ರೆ ಅದು ಹಾಗಲಕಾಯಿ ಮತ್ತೆ ಬದನೆ. ಎಷ್ಟು ಹಾಗಲಕಾಯಿ ಆಗಿದೆ ನೋಡಿ, ರಾಶಿ ಉಂಟು. ಇದು ಎಂತ ಪೀರೆ. ಈ ತರಕಾರಿ ಸಹ ನೋಡಿ ಎಷ್ಟು ಆಗಿದೆ ಇಲ್ಲಿ. ಬೆಂಡೆಕಾಯಿ ನೋಡಿ, ಮತ್ತೆ ಕೆಂಪು ಬದನೆ. ಡ್ರೆಸ್ ಕಲೆಕ್ಷನ್ ಕೂಡ ತುಂಬಾ ಉಂಟು. ಮತ್ತೆ ನೋಡಿ ಇಲ್ಲಿ ಬನ್ನಲೆ ಪಾತ್ರೆ ಎಲ್ಲ ಉಂಟು. ಈ ಬ್ಯಾಗ್ ಅನ್ನೆಲ್ಲ ಉಂಟಲ್ಲ, ಅವರು ಹ್ಯಾಂಡ್ ಮೇಡ್ ಮಾಡಿದ್ದು ಅಂತ ಹೇಳಿದ್ರು. ಇಲ್ಲಿ ಉಂಟಲ್ಲ, ನೋಡ್ಲಿಕ್ಕೆ ಹೋದ್ರೆ ತುಂಬಾ ಉಂಟಾಯ್ತಾ, ನಾವು ಮತ್ತೆ ಬೇಗ ಬೇಗ ನೋಡಿಕೊಂಡೆಲ್ಲ ಹೋಗ್ತಾ ಇರೋದು. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟ ಆದದ್ದು ಇಲ್ಲಿ ಆಯ್ತಾ, ಬೇಕಾದ ತರದ್ದೇ ಡ್ರೆಸ್ ಎಲ್ಲ ಇತ್ತು ಇಲ್ಲಿ. ಇದು ಸೆಟ್ ಅಂದ್ರೆ ಪ್ಯಾಂಟ್ ಮತ್ತೆ ಟಾಪ್ ಬರ್ತದೆ, 400 ರುಪೀಸ್ ಅಷ್ಟೇ ಅಂತ ಹೇಳಿದ್ರು. ಹಾಗೆ ನಾನು ಕೂಡ ಒಂದು ಸೆಟ್ ತಗೊಂಡಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನಲ್ಲ, ಆಗ ನಿಮ್ಗೆ ಹೇಳ್ತೇನೆ ಆಯ್ತಾ ಯಾವುದು ಅಂತ. ಟೈಮ್ ಕೂಡ ಆಗ್ತಾ ಬಂತು, ಮಧ್ಯಾಹ್ನ ಸಹ ಆಗಿದೆ. ಇನ್ನೂ ಬೇಗ ಬೇಗ ಇಲ್ಲಿಂದ ಹೊರಡಬೇಕು. ಇದೆಲ್ಲ ಸಹ ಹ್ಯಾಂಡ್ಲೂಮ್ ಸಾರೀಸ್. ಎಲ್ಲಾ ರೀತಿಯ ಮಸಾಲಾ ಪೌಡರ್ ಕೂಡ ಇತ್ತು. ನಾವು ಹಾಗೆ ಪಲಾವ್ ಪೌಡರ್ ಬರ್ತದಲ್ಲ ಅದನ್ನು ತಕೊಂಡದ್ದು. ಚಂದ ಚಂದದ ಮಣ್ಣಿನ ಪಾತ್ರೆ ಕೂಡ ಇತ್ತು. ಇದನ್ನು ತಕೊಂಡು ಹೋಗ್ಲಿಕ್ಕೆ ಬಾರಿ ಕಷ್ಟ ಇತ್ತು. ಕುಟಾಣಿಯನ್ನು ನಾನು ಇಲ್ಲಿಂದಾನೆ ತಕೊಂಡದ್ದು. ಇಲ್ಲಿ 120 ರುಪೀಸ್ ಅಂತ ಹೇಳಿದ್ರು. ಆಗೊಂದು ಕಡೆ ನೋಡಿದಲ್ಲಿ ಎಷ್ಟು 180ಗೆ ಕೊಡ್ತೇವೆ ಹೇಳಿದ್ರು. ನಾವು ಮತ್ತೆ ಅದಕ್ಕೆ ಇಲ್ಲಿಂದಾನೆ ತಕೊಂಡದ್ದು. ಇಷ್ಟೆಲ್ಲ ನೋಡಿ ಸಾಕಾಗಿ ಹೋಯ್ತು ಅಂತ ಬಿಸಿಲಿಗೆ.
ಮತ್ತೆ ನಿಮಗೆ ಆದಿವಾಸಿ ಹೇರ್ ಆಯಿಲ್ ಬೇಕಾ? ನೋಡಿ ಇಲ್ಲಿ ಎಷ್ಟು ಸುಂಟು. ತುಂಬಾ ಬಗೆಯದ್ದು ಫರ್ಟಿಲೈಸರ್ ಇತ್ತು, ಹಾಗೆ ನಾನು ಕೂಡ ಒಂದು ತಕೊಂಡೆ, ಅದಕ್ಕೆ 30 ರುಪೀಸ್. ಇದನ್ನು ಹಾಕಿ ನೋಡ್ಬೇಕು ಇನ್ನು ಗಿಡ ಹೇಗೆ ಆಗ್ತದೆ ಅಂತ. ಎಲ್ಲಾ ಕಡೆಯಿಂದ ತಕೊಂಡು ಹೋಗಿ ಹೋಗಿ ಉಂಟಲ್ಲ, ಪಿಜಿಯಲ್ಲಿ ರಾಶಿ ರಾಶಿ ಆಗಿದೆ ಅಂತ. ಮತ್ತೆ ಹೇಳುದು ಎಲ್ಲಿಗಾದ್ರೂ ಹೋದ್ರೆ ಮತ್ತೆ ಸೀದಾ ಬರ್ಲಿಕ್ಕೆ ಆಗ್ತದೆ, ಏನಾದ್ರೂ ತಕೊಳ್ಬೇಕಲ್ಲ. ಎಲ್ಲಿಯಾದ್ರೂ ಹೋಗಿ ಒಮ್ಮೆ ಕುತ್ಕೊಳ್ಳುವ ಅಂತ ಆಗಿತ್ತು, ಹಾಗೆ ಸ್ವಲ್ಪ ಕುತ್ಕೊಳ್ಳುವ ಅಂತ ಹೇಳಿ ಹೊರಟದ್ದು ನಾನು. ಇಲ್ಲಿಂದ ನಾನು ಎಂತೆಲ್ಲ ತಕೊಂಡಿದ್ದೇನೆ ಅಂತ ಒಮ್ಮೆ ನಿಮಗೆ ತೋರಿಸ್ತೇನೆ. ನಾನುಂಟಲ್ಲ ಮೊನ್ನೆ ಅಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದೆ, ಆದ್ರೆ ಅದು ಅಷ್ಟು ಸರಿ ಬರ್ಲಿಲ್ಲ ಅಂತ ಸೌಂಡಿಗೆ. ಓಕೆ, ನಾನೀಗ ಇಲ್ಲಿಂದ ಹೊರಡುದು, ಟೈಮ್ ಕೂಡ ಆಗ್ತಾ ಬಂತಲ್ವಾ, ಊಟ ಮಾಡ್ಬೇಕು. ಕದ್ರಿಯ ಹತ್ತಿರವೇ ಒಂದು ಹೋಟೆಲಿಗೆ ಹೋಗಿ ಅಲ್ಲಿ ಊಟ ಮಾಡಿದ್ದು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಆಯ್ತಾ. ಇಷ್ಟ ಆಗಿದ್ರೆ ಗೊತ್ತುಂಟಲ್ಲ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.